ಹೇಮಾವತಿ ನದಿ ನೀರನ್ನು ಗುಬ್ಬಿ ಹತ್ರ ತಿರುಗಿಸಿ 24 TMC ಬರಬೇಕು ಅಂತ ಆ ಯೋಜನೆ ಇರೋದು. ಎಲ್ಲಿಗೆ? ತುಮಕೂರು ಜಿಲ್ಲೆಗೆ. ತುಮಕೂರು ಜಿಲ್ಲೆ 10 ತಾಲೂಕಿಗೆ. ಆ 24 TMC ಇನ್ನು ತನಕ ಬಂದಿಲ್ಲ ಒಂದು ಸಲನೂ. ಅದರಲ್ಲೇ 3 TMC ನೀರನ್ನು ಕುಣಿಗಲ್ಲಿಗೆ ಕೊಡುವಂಥ ಯೋಜನೆ ಶುರುವಾಗಿದೆ. ಅದರ ವಿರುದ್ಧ ತುಮಕೂರಿನಲ್ಲಿ ಪ್ರತಿಭಟನೆ. ಮೊನ್ನೆ ಜೋರು ಪ್ರತಿಭಟನೆ. ಒಂದು 20-25 ಸಾವಿರ ರೈತರು ಆಗ್ತಿದ್ರು ಏನು ಬೀದಿಗಿಳಿದು ಹೋರಾಡದಂಥವ್ರು. ಉಗ್ರ ಹೋರಾಟ ಅದು. ಪ್ರತಿಭಟನಾಕಾರನ ಅರೆಸ್ಟ್ ಮಾಡೋದಕ್ಕೆ ಬಸ್ ತಗೊಂಡು ಬಂದಿದ್ರು ಪೊಲೀಸರು. ಬಸ್ಸನ್ನೇ ಅಲ್ಲಾಡಿಸ್ಬಿಟ್ರು. ಕಾಮಗಾರಿ ನಡೀತಾ ಇದ್ದ ಜಾಗದಲ್ಲಿದ್ದಂಥ ಹಿಟಾಚಿಗಳು JCBಗಳ ಮೂಲಕ ಕಾಮಗಾರಿಗಾಗಿ ತೋಡಿದ್ದ ಕಾಲುವೆನ ಮುಚ್ಚಿಸಿದ್ರು ಪ್ರತಿಭಟನಾಕಾರರು. ಅಲ್ಲಿರೋ ಪೈಪ್ಗಳನ್ನೆಲ್ಲ ಒಳಗೆ ಹಾಕ್ಸಿದ್ರು. ಈಗ ಒಂದೊಂದೇ FIR ಹಾಕಕ್ಕೆ ಶುರು ಮಾಡಿದ್ದಾರೆ. 300 ಜನರ ಮೇಲೆ 16 FIR. 16 FIRಗಳ ಪೈಕಿ ಒಂದು FIRನಲ್ಲಿ 4 ಜನ ಸ್ವಾಮೀಜಿಗಳ ಹೆಸರಿದೆ. ಕೊಲೆ ಯತ್ನದ ಕೇಸ್ ಇದು. ಅವ್ರ ಮೇಲೆ ಹಾಕಿರೋದು ಅಟೆಂಪ್ಟ್ ಟು ಮರ್ಡರ್ ಸೆಕ್ಷನ್. ದೊಡ್ಡಗುಣಿ ಮಠದ ರೇವಣಸಿದ್ದೇಶ್ವರ ಸ್ವಾಮೀಜಿ, ಬೆಳ್ಳಾವಿ ಕಾರದ ಮಠದ ವೀರಬಸವ ಸ್ವಾಮೀಜಿ, ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿ, ತೇವಡಹಳ್ಳಿ ಚನ್ನಬಸವೇಶ್ವರ ಸ್ವಾಮೀಜಿ. 4 ಜನರ ವಿರುದ್ಧ FIRನಲ್ಲಿ FIR BNS 109 ಕೊಲೆ ಯತ್ನ, BNS 132 ಸರ್ಕಾರಿ ಕೆಲಸಕ್ಕೆ ಅಡ್ಡಿ, BNS 189 ಕಾನೂನು ಬಾಹಿರ ಸಭೆ, ಗುಂಪು ಗಲಭೆ, ಮಾರಕಾಸ್ತ್ರಗಳಿಂದ ಕೊಲೆಗೆ ಯತ್ನ ಸ್ವಾಮೀಜಿಗಳ ಮೇಲೆ ಹಾಕಿರುವಂಥ ಕೇಸು. ವೆಂಕಟೇಶ್ ಅಂತ ತಿಪಟೂರಿನ CPI ಕಂಪ್ಲೇನೆಂಟ್. ಯಂತ್ರೋಪಕರಣಗಳಿಗೆ ಬೆಂಕಿ ಹಚ್ಚೋದಕ್ಕೆ ಇವರು ಪ್ರಚೋದನೆ ಕೊಟ್ಟರು. ಕಾಮಗಾರಿ ಸ್ಥಳ ಸುಂಕಾಪುರದಲ್ಲಿ ಜನ ಜೋರಾಗಿ ಘೋಷಣೆ ಕೂಗ್ತಾ ಪೊಲೀಸರ ಮೇಲೆ ಕಲ್ಲು ಎಸೆದ್ರು. ಯಂತ್ರೋಪಕರಣ ಡ್ಯಾಮೇಜ್ ಮಾಡುವ ಉದ್ದೇಶದಿಂದ ಕಲ್ಲು. ಈ ವೇಳೆ ನನಗೆ ಕಲ್ಲು ತಗಲಿ ಸ್ಥಳದಲ್ಲೇ ಕುಸಿದು ಬಿದ್ದೆ, ನನ್ನ ಮರ್ಮಾಂಗಕ್ಕೆ ಕಲ್ಲು ಬಿತ್ತು ಅಂತ ವೆಂಕಟೇಶ್ ತಿಪಟೂರಿನ CPI ಕಂಪ್ಲೇನೆಂಟ್ ಈ ಪ್ರಕರಣದಲ್ಲಿ. ಇವರು ಕೊಟ್ಟ ದೂರಿನ ಆಧಾರದ ಮೇಲೆ 4 ಜನ ಸ್ವಾಮೀಜಿಗಳು ಸೇರಿದಂತೆ ಒಟ್ಟು 8 ಜನರ ವಿರುದ್ಧ FIR ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.